ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಪೈನ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಇವಾಗ ಓಲ್ಡ್ ಕ್ವಶನ್ ಪೇಪರ್ ಎಲ್ಲವನ್ನು ಬಿಡಿಸ್ತಾ ಇದ್ದೀನಿ. ಸೊ ಅದೇ ರೀತಿ ನಾನು ಇನ್ನು ಮುಂದೆ ಯಾವ್ಯಾವ ಬರುತ್ತಲ್ಲ ಅಂದರೆ ಎಕ್ಸಾಂಪಲ್ಗಳು ಅದು ಕೂಡ ಬಿಡಿಸ್ತೇನೆ. ಅದಾದಮೇಲೆ ಫಾರ್ಮುಲಾಗಳ ಮೇಲೆ ಕೂಡ ಡಿಸ್ಕಷನ್ ಮಾಡ್ತೀನಿ. ಅದಕ್ಕೋಸ್ಕರ ನೀವೇನು ಮಾಡಿ, ಸಿಂಪಲ್ ಏನಿಲ್ಲ, ಸಬ್ಸ್ಕ್ರೈಬ್ ಬಟನ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೋಲ್ಲ. ನಾನು ವೀಡಿಯೋ ಬಂದು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಬಂದರೆ ಒಂದು ಸರಿ ನೋಡಿಬಿಡಿ, ಏನು ಅಷ್ಟೇನು ಇದಿಲ್ಲ. ಆದರೂ ಕೂಡ ಸಿಂಪಲ್ ಮೆಥಡ್ ಎಲ್ಲವನ್ನು ಹೇಳ್ತೀನಿ. ಸೊ ಇವತ್ತು PC ಎಕ್ಸಾಮ್ 2017ರ ಒಂದು ಲೆಕ್ಕವನ್ನು ನೋಡೋಣ. ಗ್ರಾಮದ ಒಟ್ಟು ಜನಸಂಖ್ಯೆ 5,000 ಆಯಿತಾ. ಸೊ ಇಲ್ಲಿ ಇಂಪಾರ್ಟೆಂಟ್, ಇಲ್ಲಿ ಕಾಮ ಇರುತ್ತೆ, ಅದು ಎಕ್ಸಾಮ್ನಲ್ಲಿ ಒಂದು ಲಕ್ಷದಿಂದ ನೋಡ್ಕೊಳ್ಳಿ. ಯಾಕಂದರೆ ಗ್ರಾಮದ ಒಟ್ಟು ಜನಸಂಖ್ಯೆ 5,000 ಗಂಡಸರು ಅಲ್ಲ. ಸೊ ಗ್ರಾಮದ ಒಟ್ಟು ಜನಸಂಖ್ಯೆ 5,000, ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಮುಂದೆ, ಗಂಡಸರು 10% ಆಯಿತಾ, ಇಲ್ಲಿ ಕಾಮ ಇದೆ. ಮಹಿಳೆಯರು 15% ತಿಳಿತಲ್ಲ. ಸೊ ಗಂಡಸರು 10% ಮಹಿಳೆಯರು 15% ಜಾಸ್ತಿಯಾಗಿ ಒಟ್ಟು 5,600 ಜನಸಂಖ್ಯೆ ಆಗಿದೆ. ಗಂಡಸರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸಿಂಪಲ್ಲು, ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. 1 ಗ್ರಾಮ ಇದೆ, ಸೊ ಅದರ ಜನಸಂಖ್ಯೆ ಎಷ್ಟಿದೆ, 5,000 ಇದೆ ಆಯಿತಾ. ಸೊ ಇದು ಸಿನಾರಿಯೋ 1 ಅಂತ ತಗೊಳ್ಳಿ. ಸಿನಾರಿಯೋ 2ನಲ್ಲಿ ಏನಾಗುತ್ತೆ, ಇಲ್ಲಿ ಸಿನಾರಿಯೋ 2ನಲ್ಲಿ ಇದು ಮೇಲ್ 10% ಜಾಸ್ತಿ ಆಗ್ತಾರೆ, ಫೀಮೇಲ್ 15% ಜಾಸ್ತಿ ಆಗಿ ಈ ನಂಬರ್ ಹೋಗಿ ಎಲ್ಲಿಗೆ ಚೇಂಜ್ ಆಗುತ್ತೆ, 5,600 ಆಗುತ್ತೆ. ಸಿಂಪಲ್, ತಿಳಿತಾ ಇಲ್ಲಿವರೆಗೂ. ಸೊ ಇದು ಸಿಂಪಲ್ ಬೇಸಿಕ್ ಇದೆ. ಅದಾದಮೇಲೆ ನಾವು ಇನ್ನೇನು ಮಾಡಬೇಕು, 5,600 ಇದು ಟೋಟಲ್ ಸಂಖ್ಯೆ ಗೊತ್ತಿದೆ ಆಯಿತಾ. ಸೊ ಅದರಲ್ಲಿ ನಮಗೇನು ಕೇಳಿದ್ದಾರೆ ಆಗಿದೆ, ಗಂಡಸರ ಸಂಖ್ಯೆ ಎಷ್ಟು. ಇದರಲ್ಲಿನ ಮೊದಲನೇದು ಮೇಲು M0 ಅಂತ ತಗೊಳ್ಳಿ. ಅಂದರೆ ಮೊದಲು ಎಷ್ಟು ಗಂಡಸರು ಇದ್ದಾರಲ್ಲ ಅದು ಪ್ಲಸ್ 10% ಮತ್ತು ಮೇಲು ಜಾಸ್ತಿ ಆಗ್ತಾರೆ. ಸೊ ಈ ಎರಡೂವನ್ನು ಸೇರಿ ಎಷ್ಟಿದ್ದಾರೆ ಅಂತ ಕೇಳಿದ್ದಾರೆ ಆಯಿತಾ. ಸೊ ಮೊದಲು ಆ ಗ್ರಾಮದಲ್ಲಿ ಈ 5,000ದಲ್ಲಿ ಎಷ್ಟು ಗಂಡಸರಿದ್ದಾರಲ್ಲ ಅವರು, ಮತ್ತು ಅದಾದಮೇಲೆ 10% ಜಾಸ್ತಿ ಆದಮೇಲೆ ಎಷ್ಟು ಇರ್ತಾರಲ್ಲ ಅವರು, ಟೋಟಲ್ ಸಂಖ್ಯೆಯನ್ನು ಕೇಳಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ, 2,000, 3,000, 4,000, 2,500 ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಸಿಂಪಲ್ ಏನು ಬರ್ಕೊಳ್ಬೇಕಪ್ಪ ಅಂತಂದರೆ, ಇವಾಗ ನಾವು ಗಂಡಸರ ಸಂಖ್ಯೆ ಏನಂತ ತಗೊಳ್ಳೋಣ, X ತಗೊಳ್ಳೋಣ ಆಯಿತಾ. ಸಿಂಪ್ಲಿ X ಆಗುತ್ತೆ. ಅದೇ ರೀತಿ ಹೆಂಗಸರು ಎಷ್ಟಾಗ್ತಾರೆ ಹಾಗಾದರೆ, 5,000 ಮೈನಸ್ X, 5,000 ಮೈನಸ್ X ಆಗ್ತಾರೆ. ಯಾಕಂತಂದರೆ ಟೋಟಲ್ ಜನಸಂಖ್ಯೆ ಎಷ್ಟಿತ್ತು, 5,000. ಅದಾದಮೇಲೆ ಅದರಿಂದ ಗಂಡಸರನ್ನು ಹೊರಗಡೆ ತೆಗೀರಿ. ಸೊ ಇನ್ನು ಇದು ಸಿಂಪಲ್ ಫಾರ್ಮುಲಾ. ಅದಾದಮೇಲೆ ನಾವು ಇನ್ನೇನು ಮಾಡ್ಕೊಳ್ಬೇಕಪ್ಪ ಅಂತಂದರೆ, ಇನ್ನೊಂದು ಗಂಡಸರ ಸಂಖ್ಯೆ X. ಸೊ ನಾವು ಇನ್ನೇನು ಮಾಡ್ಕೊಳ್ಳೋಣ, 10%. 10 ಅಂದರೆ 100% X ಇದ್ದರೆ 110% ಆದ್ರಲ್ವ ಅವರು, 100 X ಪ್ಲಸ್ ಇಲ್ಲೇನಾಗುತ್ತೆ ಅಂದರೆ 5,000 ಮೈನಸ್ X ಡಿವೈಡೆಡ್ ಬೈ ಎಷ್ಟಾಗುತ್ತೆ, ಸೇಮ್ 100 ಇರುತ್ತೆ. ಇದು ಹೇಗೆ ಬಂತಂತ ತಿಳಿತಾ, ಇಲ್ಲಿ 5,600 ಬರುತ್ತೆ ನೋಡಿ, ತಿಳಿತಲ್ವಾ. ಸೊ ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ, ಅಂದರೆ 100%. ಇಲ್ಲೇನಾಗುತ್ತೆ 110%, ಅಂದರೆ ಯಾಕಂದರೆ 1.1 ಐತಿ, ಇಲ್ಲಿ 10% ಗಂಡಸರ ಜನಸಂಖ್ಯೆ ಹೆಚ್ಚಾಯಿತು. ಸೊ ನಾವಿಲ್ಲಿ ಫಿಮೇಲ್ ಜನಸಂಖ್ಯೆ ಎಷ್ಟು ಬರ್ಕೊಂಡಿದ್ವಿ, 5,000 ಮೈನಸ್ X 115. ಯಾಕಂದರೆ ಇಲ್ಲಿ 15% ಅವ್ರದ್ದು ಜಾಸ್ತಿ ಆಗಿದೆ ಜನಸಂಖ್ಯೆ, 115 ಡಿವೈಡೆಡ್ ಬೈ 100 ಹಾಗೆ ಬರುತ್ತದೆ, ತಿಳಿತಲ್ವಾ. ಸೊ ಅದಾದಮೇಲೆ ಇನ್ನು ಸಿಂಪಲ್ ಇದೆ, ಇದನ್ನು ಸಿಂಪ್ಲಿಫೈ ಮಾಡಬೇಕು. ಇದು 1/100ನ ಕಾಮನ್ ತಗೊಳ್ಳಿ ಆಯಿತಾ. ಸೊ 100X ಪ್ಲಸ್ ಇದು 115 ಇಂಟು 5,000 ಮಾಡಬೇಕಾದ್ರೆ, 5,000 ಇಂಟು 115 ಮಾಡಿದ್ರೆ ಎಷ್ಟು ಬರುತ್ತಂದರೆ, 5,75,000 ಬರುತ್ತೆ ಆಯಿತಾ. ಅದಾದಮೇಲೆ ಇದು ಮೈನಸ್, ಇದನ್ನು ಇದಕ್ಕೆ ಗುಣಿಸಿ ಇಲ್ಲಿಟ್ಟರೆ, ಇದನ್ನು ಇದಕ್ಕೆ ಗುಣಿಸಿ ಇಲ್ಲಿಡಿ, 115X ಸಿಂಪಲ್ ಇದೆ ಆಯಿತಾ. = 5,600. ಈ 100 ಈ ಕಡೆ ಹೋದರೆ ಆ ಕಡೆ ಹೋಗುತ್ತೆ. ಸೊ ನಾವು ಇದನ್ನು ಬರ್ಕೊಳ್ಳೋಣ, 100Xಲ್ಲಿ ಮೈನಸ್ 115X. ಸೊ ಇಲ್ಲಿ 100 ಹೋಯಿತು. ಸೊ ಇದರಲ್ಲಿ ಮೈನಸ್ 100 ಹೋದರೆ ಎಷ್ಟು ಉಳಿಯುತ್ತೆ, 15X ಉಳಿಯುತ್ತಲ್ಲ. ಸಾರಿ, ಇಲ್ಲಿ 110 ಇದೆ. 110ರಲ್ಲಿ 1 ಸೆಕೆಂಡು,
ಕರೆಕ್ಟು 110 ಇಲ್ಲಿ 115 ಇದೆ. ಸೊ ಇಲ್ಲಿ 5x ರಿಮೈನಿಂಗ್ ಉಳಿಯುತ್ತೆ, -5x ತಿಳಿತಲ್ಲ. ಸೊ 115ರಲ್ಲಿ 110 ಮೈನಸ್ ಮಾಡಬೇಕಷ್ಟೆ. ಸೊ ಇನ್ನು 5,75,000 ಇಲ್ಲಿ ಉಳಿತು ಈಸ್ ಈಕ್ವಲ್ ಟು 100 ಗುಣಿಲೆ 5,600. ಇದನ್ನು ಅಂದರೆ ಇದು 100 ಇಲ್ಲಿ ಹೋಗಿ ಮಲ್ಟಿಪ್ಲಿಕೇಶನ್ ಆಗುತ್ತೆ. 5,600 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 5,60,000 ಬರುತ್ತೆ ಅಷ್ಟೇ. ತಿಳಿತಲ್ವಾ? ಇಲ್ಲಿವರೆಗೂ ಕ್ಲಿಯರ್ ಇದೆಯಾ? ಅದಾದಮೇಲೆ ಇಲ್ಲೊಂದು ನಾನು ಮರ್ತಿದ್ದೇನೆ. ಸೊ ಇದು 5x ಅಂತ ಇಟ್ಕೊಳ್ತೀನಿ ಅಂದರೆ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ 5,75,000 ಮೈನಸ್ 5x ಇಲ್ಲಿ ಉಳಿದಿದೆ, ಅದು ಈಸ್ ಈಕ್ವಲ್ ಟು 5,60,000 ಆಯಿತಾ. ಸೊ ಅದಾದಮೇಲೆ ಏನು ಮಾಡೋಣ, ಇದನ್ನು ಈ ಕಡೆ ತರಬೇಕು. 5,75,000 ಮೈನಸ್ 5,60,000 ಆಯಿತಾ, ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 5x ಆ ಕಡೆ ಹೋದರೆ ಪ್ಲಸ್ 5x ಆಗುತ್ತೆ. ಅದಾದ ತಕ್ಷಣ ಇಲ್ಲಿ ಇದನ್ನು ಮಾಡಿದ್ರೆ 15,000 ಬರುತ್ತೆ ನೋಡಿ, 15,000. ಇದು 5xನ ಹಾಗೆ ಇಟ್ಬಿಡಿ, ಇಲ್ಲಾಂದರೆ ಎಕ್ಸ್ ತೊಗೊಂಡು ಈ 5 ಈ ಕಡೆ ಬಂದರೆ ಕೆಳಗಡೆ ಡಿವೈಡೆಡ್ ಬೈ 5 ಆಗುತ್ತೆ ಅಲ್ವಾ. ಮುಗೀತು. ಇನ್ನು ಎಕ್ಸ್ ಈಕ್ವಲ್ ಟು ಏನು, 5 1 5 3 ಅಂದರೆ 3,000 ಬರುತ್ತೆ ನೋಡಿ, 3,000. ಎಕ್ಸ್ ಈಸ್ ಈಕ್ವಲ್ ಟು 3,000. ಸೊ ಹಾಗಾದರೆ 5,600 ಜನಸಂಖ್ಯೆ ಏನಾಗಿತ್ತಲ್ಲ, ಒಟ್ಟಿಗೆ 10 ಜನ 10% ಮೇಲ್, 5% 15% ಫಿಮೇಲ್ನ ಜೋಡಿಸಿ ನೋಡಿ, 115 110. ಸೊ ಟೋಟಲಾಗಿ 5,600 ಆಗಿತ್ತು. ಅದರಲ್ಲಿ ಮೇಲ್ ಸಂಖ್ಯೆ ಅಂದರೆ ಇದು ಗಂಡಸರ ಸಂಖ್ಯೆ. ಸೊ ಎಷ್ಟಿದೆ ಇದು ಆಪ್ಷನ್ ಎಕ್ಸ್ 3,000. ಸೊ ಆಪ್ಷನ್ ಬಿ ಇದು ಸರಿಯಾಗುತ್ತೆ ನೋಡಿ, ಆಪ್ಷನ್ ಬಿ 3,000. ತಿಳಿತಲ್ವಾ? ಸಿಂಪಲ್ ಇದೆ, ಏನು ಅಷ್ಟೊಂದು ಏನು ಆತಂಕ ಪಡಬೇಕಂತದೇನಿಲ್ಲ. ಸೊ ಮತ್ತು ಇದೊಂದು ಬೇರೆ ಥರ ಕ್ವಶನು, ಇದು ಆಲ್ಫಾಬೆಟಿಕ್ ರಿಲೇಟೆಡ್ ಕ್ವಶನ್ ಇದೆ. ಅಕ್ಷರ ಸರಣಿ ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಇದು ಕೂಡ PC ಎಕ್ಸಾಮ್ 2016ರಲ್ಲಿ ಬಂದಿತ್ತು. ಅದಾದಮೇಲೆ ಇಲ್ಲೇನಿದೆ, ಎಫ್ನ ಇನ್ನೊಂದು ಸರಿ ಬರ್ಕೊಳ್ಬೇಕು ಆಯಿತಾ. ಇಲ್ಲೇನಿದೆಯಪ್ಪ ಅಂತಂದರೆ AZCXFU ಅಂತ ಕೊಟ್ಟಿದ್ದಾರೆ ಆಯಿತಾ. ಎದಿಂದ ಸಿಗೆ ನೋಡೋಣ ಎಷ್ಟು ಅಕ್ಷರ ಜಂಪ್ ಆಗ್ತಾಯಿದೆ, 2 ಅಕ್ಷರ ಆಯಿತಾ. ಅದಾದಮೇಲೆ ಇನ್ನು ಸಿದಿಂದ ಎಫ್ಗೆ ನೋಡೋಣ, ಇಲ್ಲಿ 2ದಿಂದ ಜಂಪ್ ಆಯಿತು. ಇನ್ನು ಸಿದಿಂದ ಎಫ್ಗೆ ಇಲ್ಲಿ 1 2 3, ಸೊ 3xದಿಂದ ಜಂಪ್ ಆಯಿತು. ಸೊ 3ನೇ ಅಕ್ಷರ ಇಲ್ಲಿದೆ ಆಯಿತಾ. ಸೊ ಇಷ್ಟಿದೆ. ಅದಾದಮೇಲೆ ಇನ್ನು ನಮಗೇನಪ್ಪ ಅಂತಂದರೆ ಒಂದು ಪ್ರೊಬ್ಯಾಬಿಲಿಟಿ ಇರ್ಬೋದು, 1 2 3 4. ಸೊ ಇಲ್ಲಿ ಪ್ರೊಬ್ಯಾಬಿಲಿಟಿ ಬರ್ಬೋದು 4ನೇ ಸಂಖ್ಯೆ, ಯಾಕಂದರೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಆಯಿತಾ. ಸೊ ಇಲ್ಲಾಂದರೆ ಇದೊಂದು ಆಪ್ಷನ್ ಇಡ್ಬೋದು. ಸೊ ನಾನು ಜೆಗೆ ರೌಂಡ್ ಮಾಡಿ ಇಡ್ತೇನೆ. ಅದಾದಮೇಲೆ ಇನ್ನು ಝಡ್ದಿಂದ ಎಕ್ಸ್ ಆಯಿತಾ. ಝಡ್ದಿಂದ ಎಕ್ಸ್ಗೆ ಅಂದರೆ ಝಡ್ ಇಲ್ಲಿದೆ. ಸೊ ಎಕ್ಸ್ಗೆ ಏನು ಮಾಡ್ತಾ ಇದ್ದಾನೆ, ಇಲ್ಲಿ ಹಿಂದೆ ಬರ್ತಾ ಇದ್ದಾನೆ, 2ದಿಂದ ಹಿಂದ್ಗಡೆ ಬರ್ತಾ ಇದ್ದಾನೆ ಆಯಿತಾ. ಸೊ ಇಲ್ಲಿ 2 ಬರೀರಿ. ಅದಾದಮೇಲೆ ಇನ್ನು ಎಕ್ಸ್ನಿಂದ ಮತ್ತೆ ಯುಗೆ ಹೊರಟಿದ್ದಾನೆ. ಎಕ್ಸ್ದಿಂದ ಯುಗೆ 1 2 3 ಓಕೆ. ಸೊ 3 ಬರ್ತಾ ಇದೆ ಆಯಿತಾ. ಸೊ ಇಲ್ಲೂ ಕೂಡ 3 ಬರಿತೇನೆ. ಸೊ ಇಲ್ಲಿ 3ನಿಂದ ಜಂಪ್ ಆಗ್ತಾ ಇದ್ದಾನೆ. ಅದಾದಮೇಲೆ ಇಲ್ಲಿ ಉಲ್ಟಾ ಬರಬೇಕು, 1 2 3 4. 4ಕ್ಕೆ ನಾವು ಉಲ್ಟಾ ಬಂದರೆ 4xನಿಂದ ಜಂಪ್ ಆಗ್ತಾ ಇದೆ. ಸೊ 4xನಿಂದ ಇಲ್ಲೂ ಕೂಡ ಜಂಪ್ ಆಯಿತು. ಅದಾದಮೇಲೆ ನಮಗೆ ಇಲ್ಲಿ ಒಂದು ಕ್ಯೂ ಬಂತು ನೋಡಿ. ಸೊ ಆಪ್ಷನ್ಸ್ ಹೋಗೋ ಪ್ರಕಾರ JQ ನೋಡಿದ್ರೆ ನಮಗೆ ಆಪ್ಷನ್ನಲ್ಲಿ ಇದೆಯಾ, ಇದೆಯಲ್ಲ ಓಕೆ. ಸೊ ಹಾಗಾದರೆ JQ ಉತ್ತರ ಆಯಿತು ಅಷ್ಟೇ. ಸೊ ನಾನೇನು ಹೇಳ್ತಾ ಇದ್ದೀನಿ, ನೀವು ಎಕ್ಸಾಮ್ನಲ್ಲಿ ಹೋದ ತಕ್ಷಣ ಫುಲ್ ಪ್ಯಾನಿಕ್ ಆಗಬೇಡಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ABCD ಒಂದು ಕಡೆ ಎಲ್ಲಾದರೂ ನೀಟಾಗಿ ಬರ್ಕೊಳ್ಳಿ, ಅದು ಕೂಡ 2 ಲೈನಲ್ಲಿ, 13 ಲೆಟರ್ ಮೇಲೆ 13 ಲೆಟರ್ ಕೆಳಗಡೆ ಆಯಿತಾ. 26 ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ, ಅಂದರೆ ಕರೆಕ್ಟಾಗಿ ನಿಮಗೆ ಮ್ಯಾಚ್ ಮಾಡೋಕ್ಕೆ. ಅದಾದಮೇಲೆ ಆಲ್ಮೋಸ್ಟ್ ಅವರು ಹಾಫ್ ಬೈ ಈ ಕಡೆ ಮೇಲ್ಗಡೆದ್ದು ಎಲ್ಲ KLM ತನಕ ಕೊಡ್ತಾರೆ ಅಥವಾ ಇಲ್ಲಿ ತನಕ ಕೊಡ್ತಾರೆ. ಅದಾದಮೇಲೆ ಕೆಳಗಡೆದ್ದು ಕೆಳಗಡೆನೇ ಕೊಟ್ಟಿರ್ತಾರೆ. ಸೊ ಇಲ್ಲಿ ಇದರ ಮುಂದಿನ 4ನೇ ಅಕ್ಷರ ಯಾವುದು, ಜೆ. ಅದಾದಮೇಲೆ ಇದರ ಹಿಂದಿನ 4ನೇ ಅಕ್ಷರ, ಇದರ ಹಿಂದಿನ 4ನೇ ಅಕ್ಷರ ಕ್ಯೂ. ಸೊ JQ ಇದು ನಿಮ್ಮ ಉತ್ತರ ಆಗುತ್ತೆ ಆಯಿತಾ. ಸೊ ನಾವು ಮತ್ತೆ ಮುಂದಿನ ಕ್ವಶನ್ಗೆ ಮೂವ್ ಆಗೋಣ. ನಮಸ್ಕಾರ ಎಲ್ಲರಿಗೂ. ಮತ್ತೊಂದು ಡಿಫ್ರೆಂಟ್ ಟೈಪ್, ಆದರೆ ಇದು ಆಲ್ಫಾಬೆಟಿಕ್ ರಿಲೇಟೆಡ್ ಕ್ವಶನ್ ಇದೆ. ಇಂಗ್ಲೀಷ್ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳು ಕನ್ನಡಿಯಲ್ಲಿ ನೋಡಿದಾಗಲೂ ಹಾಗೆಯೇ ಕಾಣುತ್ತವೆ? ಇದು ಕೂಡ PC ಎಕ್ಸಾಮ್ 2017ರಲ್ಲಿ ಕೇಳಿರುವ ಕ್ವಶನ್. ನಾನು ನಿಮಗೆ ಮೊದಲೇ ಹೇಳಿರುವ ಹಾಗೆ ನೀವೇನು ಮಾಡ್ಕೊಳ್ಳಿ, ಒಂದು ಸರಿ ABCDನ ಕೊನೆಗೆ ನಿಮಗೆ ಕಚ್ಚಾ ಹಾಳಿ ಅಥವಾ ವರ್ಕ್ ಶೀಟ್ ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ಪಕ್ಕ ಬರ್ಕೊಳ್ಳಿ, ಯಾಕಂದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ,
ಇಂಗ್ಲೀಷ್ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳು ಕನ್ನಡಿಯಲ್ಲಿ ನೋಡಿದಾಗಲೂ ಹಾಗೆಯೇ ಕಾಣುತ್ತವೆ. ಅಂದರೆ ಮಿರರ್ ಇಮೇಜ್ ಅಂದರೆ ಸಪೋಸ್ ಇಲ್ಲಿ ಮಿರರ್ ಇಟ್ಟಿದ್ದೀರಾ, ಸೊ ಇಲ್ಲಿ ಆಯಿ ಶಬ್ದವನ್ನು ನಾನು ಬರಿತೇನೆ, ಸೊ ಅದನ್ನು ನೀವು ಕನ್ನಡಿಯಲ್ಲಿ ಹೋಗಿ ನೋಡಿದಾಗಲೂ ಆಯೇ ಕಾಣುತ್ತೆ. ತಿಳಿತಲ್ವಾ? ಸೊ ಇಷ್ಟು ಸಿಂಪಲ್ ಇದೆ. ಸೊ ಅವ್ರೇನು ಕೇಳಿದ್ದಾರೆ, ಇಂತಹ ಎಷ್ಟು ವರ್ಣಮಾಲೆಗಳು ಕಾಣುತ್ತವೆ. ಸೊ ಇದು ಮಿರರು, ಇದು ಒರಿಜಿನಲ್ ಇಮೇಜು, ಇದು ಮಿರರ್ ಇಮೇಜು. ಆಯಿತಾ? ಸೊ ಅವರು ಅದನ್ನೇ ಕೇಳಿದ್ದಾರೆ, ಅಷ್ಟೇ, ಸಿಂಪಲ್ ಇದೆ. ಸೊ ನೋಡೋಣ ಇವಾಗ ಎಷ್ಟಾಗುತ್ತೆ ಅಷ್ಟು. ಆಮೇಲೆ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ನೋಡಿ, A 9, B 10, C 11, D 12 ಕೊಟ್ಟಿದ್ದಾರೆ. ಸೊ ನಾವು ಮೊದಲು ಏನು ಮಾಡ್ಕೊಳ್ಬೇಕಪ್ಪ ಅಂತಂದರೆ, ಎ ಕಾಣುತ್ತೆ, ಆಯಿತಾ? ಅದಾದಮೇಲೆ ಬಿ ಕಾಣಲ್ಲ, ಯಾಕಂದರೆ ಒಂದು ಕಡೆ ಸ್ಟ್ರೇಟು, ಸಿನೂ ಕಾಣಲ್ಲ, ಸಿ ಉಲ್ಟಾ ಕಾಣುತ್ತೆ, ಡಿನೂ ಕಾಣಲ್ಲ, ಇನೂ ಕಾಣಲ್ಲ, ಎಫು ಕಾಣಲ್ಲ, ಜಿ ಕಾಣಲ್ಲ, ಎಚ್ ಕಾಣುತ್ತೆ ನೋಡಿ, ಯಾಕಂದರೆ ಇಲ್ಲಿ ಮಧ್ಯದಲ್ಲಿ ಇದನ್ನು ಸಿಗಿದ್ರೆ ಸೊ ಇದು ಸೇಮ್ ಸಿಮೆಟ್ರಿಕ್ ಆಗುತ್ತೆ. ಇದು ಕಾಣುತ್ತೆ, ಐ ಕಾಣುತ್ತೆ, ಜೆ ಕಾಣಿಸಲ್ಲ, ಕೆ ಕಾಣಿಸಲ್ಲ, ಎಲ್ ಕಾಣಿಸಲ್ಲ, ಎಮ್ ಕಾಣುತ್ತೆ ನೋಡಿ, ಎಮ್ ಕಾಣುತ್ತೆ. ಅದಾದಮೇಲೆ ಎನ್ ಕೂಡ ಕಾಣುತ್ತೆ, ಓ ಕೂಡ ಕಾಣುತ್ತೆ, ವಿ ಕಾಣಲ್ಲ, ಕ್ಯೂ ಕಾಣಲ್ಲ, ಆರ್ ಕಾಣಲ್ಲ, ಎಸ್ಸು ಕಾಣಲ್ಲ, ಯಾಕಂದರೆ ಉಲ್ಟಾ ಕಾಣುತ್ತೆ, ಟಿ ಕಾಣುತ್ತೆ, ಓಕೆ. ಸೊ ಯು ಕಾಣುತ್ತೆ, ವಿ ಕಾಣುತ್ತೆ, ಡಬ್ಲ್ಯೂ ಕೂಡ ಕಾಣುತ್ತೆ, ಎಕ್ಸ್ ಕೂಡ ಕಾಣುತ್ತೆ, ವೈ ಕಾಣುವುದಿಲ್ಲ, ಝಡ್ ಕಾಣುತ್ತಾ ಅಥವಾ ಕಾಣಲ್ವಾ? ಇಲ್ಲ, ಕಾಣಲ್ಲ, ಅದು ಕಾಣಲ್ಲ. ಸೊ ಹಾಗಾದರೆ ಟೋಟಲ್ ಎಷ್ಟು ಕೌಂಟ್ ಮಾಡಿ, 1 2 3 4 5 6 7 8 9 10 11. ಸೊ 11 ಲೆಟರ್ಗಳು ಮಿರರ್ ಇಮೇಜ್. ಸೊ ನೀವೇನು ಮಾಡ್ಕೊಳ್ಳಿ, ಇದನ್ನು ಒಂದು ಕಡೆ ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ, ಯಾಕಂದರೆ ಡೈರೆಕ್ಟಾಗಿ ಮಿರರ್ ಇಮೇಜ್ ಕನ್ನಡಿಯಲ್ಲಿ ನೋಡಿದಾಗಲೂ ಕಾಣುವ ಅಕ್ಷರಗಳು 11, ಆಪ್ಷನ್ ಸಿ 11. ಸೊ ಇದನ್ನು ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ಹೋಗೋ ಮುಂಚೆ ಒಂದು ಸಲ ಅದನ್ನು ಓದ್ಕೊಂಡು ಹೋಗಿಬಿಡಿ ಆ ಸೀಟ್ನ. ಸೊ ನಾನು PC ಎಕ್ಸಾಮ್ 2017ರಲ್ಲಿ ಈ ಮತ್ತೊಂದು ಕ್ವಶನನ್ನು ಕೇಳಿದ್ದಾರೆ. ಒಂದು ಪರೀಕ್ಷೆಯಲ್ಲಿ 30% ವಿದ್ಯಾರ್ಥಿಗಳು ಗಣಿತದಲ್ಲಿ ನಾಪಾಸಾಗಿದ್ದಾರೆ, ಆಯಿತಾ? ಸೊ ನಾನು ಮ್ಯಾಥ್ಸ್, ಓಕೆ. ಸೊ ಇಲ್ಲಿ ಬರ್ಕೊಳ್ತೀನಿ ಫೇಲ್. ಫೇಲ್ನಲ್ಲಿ ಮ್ಯಾಥ್ಸ್ನಲ್ಲಿ ಎಷ್ಟು ಜನ? 30%, ಆಯಿತಾ? ಅದಾದಮೇಲೆ ಇನ್ನು ಮುಂದೆ 25% ಫೇಲ್ ಇನ್ ಇಂಗ್ಲೀಷ್ನಲ್ಲಿ ಎಷ್ಟು? 25%, ಆಯಿತಾ? ಸೊ ಟೋಟಲ್ ಮತ್ತೆ ಮುಂದ್ಗಡೆ ಕೊಡ್ತಾನೆ 15% ಎರಡು ವಿಷಯದಲ್ಲಿ ನಾಪಾಸಾಗಿದ್ದಾರೆ, ಪಾಸಾದವರ ಶೇಕಡಾವಾರು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ M+E = ಎಷ್ಟಾಗುತ್ತೆ? ಇಲ್ಲಿ 15% ಆಗುತ್ತೆ, ಆಯಿತಾ? ಸೊ ಇಲ್ಲಿ ಇದು ನಾವು ಫೇಲ್ ಆದವರ ಸಂಖ್ಯೆ. ಮ್ಯಾಥ್ಸ್ನಲ್ಲಿ 30%, ಇಂಗ್ಲೀಷ್ನಲ್ಲಿ 25%, M+E ಮ್ಯಾಥ್ಸ್ ಪ್ಲಸ್ ಇಂಗ್ಲೀಷ್ನಲ್ಲಿ 15%. ಸೊ ಇಲ್ಲಿ ನಮಗೆ ಪಾಸಾದವರ ಶೇಕಡಾವಾರು ಸಂಖ್ಯೆ ಎಷ್ಟು ಕೇಳಿದ್ದಾರೆ. ಸೊ ಆಪ್ಷನ್ ಎ 45%, ಆಪ್ಷನ್ ಬಿ 55%, ಆಪ್ಷನ್ ಸಿ 40% ಇದೆ, ಆಪ್ಷನ್ ಡಿ 60% ಕೊಟ್ಟಿದೆ. ಸೊ ಇದು ಸಿಂಪಲ್ ಆಗಿದೆ, ಅಷ್ಟೊಂದೇನು ಪ್ರಾಬ್ಲಮ್ ಕೊಡಲ್ಲ ಇದು. ಸೊ ನಾವೇನು ಮಾಡ್ಕೊಳ್ಳೋಣ, ಒಂದು ಸರಿ ಈ ಪರ್ಸೆಂಟೇಜ್ನ ಮರ್ತು ಬಿಡೋಣ. ಸೊ ಸಿಂಪಲಾಗಿ ಒಂದು ಸೂತ್ರ ಇದೆ. ಏನು ಸೂತ್ರ? ಕನಿಷ್ಠ ಒಂದು ವಿಷಯದಲ್ಲಿ ಫೇಲ್ ಆದವರು, ಆಯಿತಾ? ಕನಿಷ್ಠ ಒಂದು ವಿಷಯದಲ್ಲಿ ಫೇಲ್ ಆದವರು ತಗೊಳ್ಳೋಣ, ಆಯಿತಾ? ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಇಲ್ಲಿ ಮ್ಯಾಥ್ಸಲ್ಲಿ ಈಗ ಪರ್ಸೆಂಟೇಜ್ ಟೋಟಲ್ ವೈಸ್ ಅವ್ರೇನು ಕೇಳಿದ್ದಾರೆ, ಎಷ್ಟು ಜನ ಎರಡು ವಿಷಯದಲ್ಲಿ ನಾಪಾಸಾಗಿದ್ದಾರೆ, ಪಾಸಾದವರ ಶೇಕಡಾವಾರು ಸಂಖ್ಯೆ ಎಷ್ಟು. ಸೊ ನಾನಿಲ್ಲಿ ಒಂದೆರಡು ಕಾಲಮ್ ಹಾಕ್ತೀನಿ, ಸಿಂಪಲ್ಲಾಗಿ ಹೇಳ್ತೀನಿ, ಆಯಿತಾ? ಸೊ ಮ್ಯಾಥ್ಸಲ್ಲಿ 2 ಜನ ಫೇಲ್ ಆಗಿದ್ದಾರೆ, 2 ಜನ ಪಾಸ್ ಆಗಿದ್ದಾರೆ. ಸೊ ಟೋಟಲಿ ಎಷ್ಟು ಜನ ಇದ್ದಾರೆ? ಇಲ್ಲಿ 4 ಜನ, ಆಯಿತಾ? ಅದೇ ರೀತಿ ಇಂಗ್ಲೀಷ್ನಲ್ಲಿ 2 ಜನ ಪಾಸ್ ಆಗಿದ್ದಾರೆ, 2 ಜನ ಫೇಲ್ ಆಗಿದ್ದಾರೆ, 4 ಜನ. ಅದಾದ ನಂತರ 2 ಸಬ್ಜೆಕ್ಟ್ನಲ್ಲಿ 2 ಜನ ಫೇಲ್ ಆಗಿದ್ದಾರೆ, 2 ಜನ ಪಾಸ್ ಆಗಿದ್ದಾರೆ, = 4 ಜನ ಆಯಿತು. ಸೊ ಇಲ್ಲಿ ಸಿಂಪಲ್ ಆಗಿರೋದಿಷ್ಟೇ. ಇದು ಮ್ಯಾಥ್ಸ್ ತೊಗೊಳ್ಳೋಣ, ಇದು ಇಂಗ್ಲೀಷ್ ತೊಗೊಳ್ಳೋಣ, ಇದು M+E ತೊಗೊಳ್ಳೋಣ. ಸೊ ಇದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಇದರ ಓವರ್ವ್ಯೂ. ಇಲ್ಲೇನಾಗಿದೆ ಅಂದರೆ ಟೋಟಲ್ 4 ಜನ ಮ್ಯಾಥ್ಸಲ್ಲಿ ಪಾಸ್ ಆಗಿದ್ದಾರೆ, 2 ಜನ ಫೇಲ್ ಆಗಿದ್ದಾರೆ, ಆಯಿತಾ? ಮ್ಯಾಥ್ಸಲ್ಲಿ ಮಾತ್ರ ಇದು 2, ಇಂಗ್ಲೀಷ್ನಲ್ಲಿ ಮಾತ್ರ 2, ಎರಡೂದರಲ್ಲಿ ಮಾತ್ರ 2. ಹಾಗಾದರೆ ಒಟ್ಟಿಗೆ ಇವರೆಲ್ಲರೂ ಪಾಸ್ ಆಗಿದ್ದಾರೆ, ಆಯಿತಾ? ಸೊ ಎಷ್ಟು? 6 ಜನ ಪಾಸ್ ಆಗಿದ್ದಾರೆ, 6 ಜನ ಫೇಲ್ ಆಗಿದ್ದಾರೆ. ಸೊ ಹಾಗಾದರೆ ಇಲ್ಲಿ 50% ಮತ್ತು 50% ಬಂತು. ಆದರೆ ಕನಿಷ್ಠ ಒಂದು ಸಬ್ಜೆಕ್ಟ್ನಲ್ಲಿ ಫೇಲ್ ಆದವರ ಸಂಖ್ಯೆ ಎಷ್ಟಿದೆ? 4 ಇದೆ ನೋಡಿ, 2 2 4. ಸೊ ಇದು 40%, ತೀತಲ್ವಾ? ಸೊ ಈ ರೀತಿ ಅವರು ಒಂದು ಕೇಳಿದರೆ ಕನಿಷ್ಠ ಒಂದು ವಿಷಯದಲ್ಲಿ ಫೇಲ್ ಆದವರು. ಇದನ್ನು ಯಾಕೆ ಇಂಪಾರ್ಟೆಂಟ್ ಅಂದರೆ, ಕನಿಷ್ಠ ಒಂದು ವಿಷಯದಲ್ಲಿ ಫೇಲ್ ಆದವರ ಸಂಖ್ಯೆ ಯಾಕೆ ಬೇಕಪ್ಪ ಅಂತಂದರೆ, ನಮಗೆ 2 ವಿಷಯದಲ್ಲಿ ಫೇಲ್ ಆದವರು ಅವ್ರು ಫೇಲೇ, ಆಯಿತಾ? ಒಂದು ವಿಷಯದಲ್ಲಿ ಫೇಲ್ ಆದವರು ಅವರು
ಟೋಟಲ್ ಅಮೌಂಟ್ನಲ್ಲಿ ಫೇಲಾದ ಒಂದು ಭಾಗದಲ್ಲಿ ಬರುತ್ತಾರೆ, ಪಾಸ್ ಆದವರ ಭಾಗದಲ್ಲಿ ಬರುವುದಿಲ್ಲ. ಅದಕ್ಕೆ ಯಾರ್ದು ಒಂದು ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಹೋದರೆ ಅದನ್ನು ಬಿಡಿ, ಒಂದು ಸಬ್ಜೆಕ್ಟ್ ಯಾರ್ದು ಹೋಗಿದೆಯಲ್ಲ ಅವರು ಕಂಪಲ್ಸರಿ ಫೇಲಾದ ಭಾಗದಲ್ಲಿ ಬರುತ್ತಾರೆ. ಸೊ ಕನಿಷ್ಠ ಒಂದು ವಿಷಯದಲ್ಲಿ ಫೇಲಾದವರು ಎಷ್ಟು, ಇಲ್ಲಿ ನಾನು ಅವಾಗಲೇ ಹೇಳಿದ್ದೇನೆ, ಪರ್ಸೆಂಟೇಜ್ ಮಾಡ್ತಾ ಬಿಡಿ ಒಂದು ಸೆಕೆಂಡು. 30 + 25 - 15 ಅಂದರೆ ಏನಾಗುತ್ತೆ, ಇವಾಗ ಇಲ್ಲಿ ನೋಡಿ 30 + 25 ಎಷ್ಟಾಯಿತು, 55 - 15. ಸೊ ಟೋಟಲಾಗಿ ಎಷ್ಟಾಯಿತು ನಮ್ಮದು 40%. ಸೊ ಇಲ್ಲಿ ನಮಗೆ ಯಾವ ಲೆಕ್ಕ ಸಿಗುತ್ತೆ ಅಂದರೆ ಅಟ್ಲೀಸ್ಟ್ ಒಬ್ಬ ಸ್ಟೂಡೆಂಟ್ ಒಂದು ವಿಷಯದಲ್ಲಾದರೂ ಫೇಲ್ ಆಗಿದ್ದಾನೆ. ಸೊ ಅವ್ರೇನು ಕೇಳಿದ್ದಾರೆ, ಶೇಕಡಾವಾರು ಪಾಸ್ ಆದವರ ಸಂಖ್ಯೆಯನ್ನು ಕೇಳಿದ್ದಾರೆ. ಸೊ ನಮಗೆ ಟೋಟಲ್ ಇಲ್ಲಿ ಸಿಕ್ಕಿದ್ದು ಅಟ್ಲೀಸ್ಟ್ ಒಂದು ಸಬ್ಜೆಕ್ಟ್ನಲ್ಲಾದರೂ ಅವರು ಫೇಲ್ ಆಗಿದ್ದಾರೆ. ಸೊ ಫೇಲ್ ಅಂದರೆ ಇದು ಟೋಟಲ್ ಫೇಲ್ ಆಗಿದ್ದಾರೆ ಅಂದರೆ ಅಟ್ಲೀಸ್ಟ್ ಒಂದು ಸಬ್ಜೆಕ್ಟ್ನಲ್ಲೂ ಫೇಲ್ ಅಂದರೆ ಅವರು ಫೇಲಾದ ಭಾಗದಲ್ಲಿ ಬರ್ತಾರೆ. ಅದಾದಮೇಲೆ ನೀವು ಇವಾಗ 2 ಕಾಲಮ್ ಮಾಡ್ಕೊಳ್ಬೋದು, ಆಯಿತಾ. ಸೊ ಇದು ಒಂದು ಬಾಕ್ಸ್ ಫುಲ್ ಇದೆ, 100% ಇದೆ. ಇಲ್ಲಿ ಫೇಲಾದವರ ಭಾಗ, ಇಲ್ಲಿ ಪಾಸಾದವರ ಭಾಗ. ಫೇಲಾದವರ ಭಾಗ ಎಷ್ಟು ಬಂದು ನಮಗೆ 40%, ಆಯಿತಾ. ಇಲ್ಲಿ 100% ಇತ್ತದು. ಸೊ ಇನ್ನು ಉಳಿತು ಎಷ್ಟು, ಪಾಸಾದವರ ಪರ್ಸೆಂಟ್ ಎಷ್ಟಾಗುತ್ತೆ, ಹಾಗಾದರೆ 100 - 40 ಮಾಡಿದ್ರೆ 60% ಆ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾರೆ, ಈತಲ್ವಾ. ಸೊ ಇಷ್ಟು ಸಿಂಪಲ್ ಆನ್ಸರ್ ಇದೆ ಇದು. ಸೊ ಅದಕ್ಕೋಸ್ಕರ ನಮ್ಮದು ಆಪ್ಷನ್ ಯಾವುದು ಬರುತ್ತೆ ಹಾಗಾದರೆ, ಸೊ ಡಿ ಇದೆ ನೋಡಿ, ಈ ಡಿ ಉತ್ತರ ಬರುತ್ತೆ. ಸೊ ಡಿ 60%. ಸೊ ಇದೊಂದು ಸ್ವಲ್ಪ ಅಂದರೆ ಬ್ರೈನ್ಗೆ ವರ್ಕ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಬ್ರೈನ್ನ ವರ್ಕ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ಅವ್ರೇನು ಕೇಳಿದ್ದಾರೆ, 2 ಸಬ್ಜೆಕ್ಟ್ ಕೇಳಿಲ್ಲ, 1 ಸಬ್ಜೆಕ್ಟ್ ಕೇಳಿಲ್ಲ. ಅವ್ರೇನು ಕೇಳಿದ್ದಾರೆ, ಟೋಟಲಿ ಒಂದು ಕ್ಲಾಸ್ನಲ್ಲಿ ಎಷ್ಟು ಜನ ಫೇಲ್ ಆಗಿದ್ದಾರೆ ಎಲ್ಲ ಅವರ ಅಪೋಸಿಟು ಪಾಸ್ ಆದವ್ರು ಇರ್ತಾರೆ. ಸೊ 40% ಫೇಲ್ ಆಗಿದ್ದಾರೆ ಅಂದರೆ 60% ಪಾಸ್ ಆಗಿದ್ದಾರೆ. ನಾನು ಯಾಕೆ ಇದನ್ನು ಇಷ್ಟು ಹೇಳಿದೆ ಅಂದರೆ, ಒಂದು ಸಬ್ಜೆಕ್ಟ್ನಲ್ಲಿ ಫೇಲ್ ಆದರೂ ಕೂಡ ಅವನು ಫೇಲ್ ಆದ ಗ್ರೂಪ್ಗೆ ಬರ್ತಾನೆ. ಇದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಸೊ ಇಷ್ಟು ಸಿಂಪಲ್ ಇದೆ. ಸೊ ಹಾಗಾದರೆ ಮತ್ತೆ ಇವತ್ತಿನ ದಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿಯ ನಾವು ಎಲ್ಲ ಸೊಲ್ಯೂಷನ್ಗಳನ್ನು ಹಾಕ್ತೀವಿ, ಅದು ಕೂಡ ಉಚಿತವಾಗಿ. ಇದಾದಮೇಲೆ ನಾನು ಮತ್ತೆ ರೀಸನಿಂಗು, ಅದಾದಮೇಲೆ ಪರ್ಸೆಂಟೇಜು, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಅದರ ಮೇಲೆ ಕೂಡ ವರ್ಕ್ ಮಾಡ್ತಾ ಇದ್ದೀನಿ, ಅದು ಕೂಡ ಎಲ್ಲವನ್ನು ಹೇಳ್ತೀನಿ.